ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡದ ರೋಗಿಗಳು ತಪ್ಪದೇ ತೆಗೆದುಕೊಳ್ಳಬೇಕಾದ ವಿಟಮಿನ್ ಯಾವುದು? ಆಪ್ಷನ್ಸ್: ಎ ವಿಟಮಿನ್ ಬಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ. ನಮ್ಮ ದೇಹದಲ್ಲಿ ಹೋಮೋಸಿಸ್ಟೇನ್ ಎಂಬ ವಸ್ತುವು ರೂಪುಗೊಳ್ಳುತ್ತದೆ. ದೇಹದಲ್ಲಿ ಬಿ ಜೀವಸತ್ವಗಳ ಕೊರತೆ ಇದ್ದರೆ ಅದರ ಮಟ್ಟ ಹೆಚ್ಚಾಗುತ್ತದೆ. ಹೆಚ್ಚುವರಿ ಹೋಮೋಸಿಸ್ಟೇನ್ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಅವುಗಳನ್ನು ಕುಗ್ಗಿಸುತ್ತದೆ. ಇದರಿಂದಾಗಿ ರಕ್ತದೊತ್ತಡ ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಸರಿಯಾದ ಪ್ರಮಾಣದ ಬಿ ಜೀವಸತ್ವಗಳನ್ನು ತೆಗೆದುಕೊಳ್ಳುವುದರಿಂದ ಹೋಮೋಸಿಸ್ಟೇನ್ ಮಟ್ಟವನ್ನು ಕಡಿಮೆ ಮಾಡಬಹುದು. ಇದು ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮುಟ್ಟು ನಿಲ್ಲುವ ಸಮಯ ಸಮೀಪಿಸುತ್ತಿದ್ದಂತೆ ಮಹಿಳೆಯರಲ್ಲಿ ಯಾವುದು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಯೋನಿ ಊತ, ಬಿ ರಕ್ತನಾಳಗಳ ಊತ, ಸಿ ಸ್ತನಭಾವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತನಾಳಗಳ ಊತ. ಋತುಬಂಧದ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ನಂತಹ ಹಾರ್ಮೋನ್ಗಳಲ್ಲಿ ಬದಲಾವಣೆಗಳಾಗುತ್ತದೆ. ಇದರಿಂದಾಗಿ ಮಹಿಳೆಯರು ಉಬ್ಬಿರುವ ರಕ್ತನಾಳಗಳ ಸಮಸ್ಯೆಯನ್ನು ಹೊಂದಿರಬಹುದು. ಇದರಲ್ಲಿ ಕಾಲುಗಳಲ್ಲಿ ನೀಲಿ ಅಥವಾ ಗಾಢ ನೇರಳೆ ಬಣ್ಣದ ಉಬ್ಬಿರುವ ಜಾಲರಿ ರಕ್ತನಾಳಗಳು ಕಂಡುಬರುತ್ತವೆ. ರಕ್ತನಾಳಗಳ ಕವಾಟಗಳು ದುರ್ಬಲವಾದಾಗ ಅಥವಾ ಹಾನಿಗೊಳಗಾದಾಗ ಈ ಸಮಸ್ಯೆ ಉಂಟಾಗುತ್ತದೆ. ಈ ಸಮಯದಲ್ಲಿ ಹೃದಯದಿಂದ ದೇಹದಲ್ಲಿ ಸರಿಯಾಗಿ ಪರಿಚಲನೆಯಾಗುವ ಬದಲು ರಕ್ತ ಸಂಗ್ರಹವಾಗುತ್ತದೆ ಮತ್ತು ಇದರಿಂದಾಗಿ ಉಬ್ಬಿರುವ ರಕ್ತನಾಳಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಮೂರನೇ ಪ್ರಶ್ನೆ, ಗ್ರಹಣದ ಸಮಯದಲ್ಲಿ ಹೆಚ್ಚಾಗಿ ಯಾವುದನ್ನು ಸೇವಿಸಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ನಿಂಬೆ ರಸ, ಬಿ ಹಾಲು, ಸಿ ಎಳನೀರು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎಳನೀರು. ಎಳನೀರು ಗ್ರಹಣಗಳ ಸಮಯದಲ್ಲಿ ಹೆಚ್ಚಾಗಿ ಸೇವಿಸುವ ಹೈಡ್ರೇಟಿಂಗ್ ಮತ್ತು ರಿಫ್ರೆಶ್ ಪಾನೀಯವಾಗಿದೆ. ಎಲೆಕ್ಟ್ರೋಲೈಟ್ಗಳು ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಎಳನೀರು ದೇಹವನ್ನು ಹೈಡ್ರೀಕರಿಸುವ ಮತ್ತು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇದು ಗ್ರಹಣ ಸಮಯದಲ್ಲಿ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಅತ್ಯುತ್ತಮ ಆಯ್ಕೆಯಾಗಿದೆ. ಅವು ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮತ್ತು ಹೊಟ್ಟೆ ಉಬ್ಬುವುದನ್ನು ತಡೆಯುವ ಜೈವಿಕ ಸಕ್ರಿಯ ಕಿಣ್ವಗಳನ್ನು ಹೊಂದಿರುತ್ತವೆ. ನಾಲ್ಕನೇ ಪ್ರಶ್ನೆ, ಕಾಳಿದೇವಿಗೆ ಅತ್ಯಂತ ಪ್ರಿಯವಾದ ಹೂವು ಯಾವುದು? ಆಪ್ಷನ್ಸ್: ಎ ಗುಲಾಬಿ, ಬಿ ಚೆಂಡು ಹೂವು, ಸಿ ದಾಸವಾಳ, ಡಿ ಸಂಪಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಸವಾಳ. ಕೆಂಪು ಬಣ್ಣದ ದಾಸವಾಳವು ಕಾಳಿದೇವಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಕಾಳಿದೇವಿಯನ್ನು ಪೂಜಿಸುವಂತಹ ಸಮಯದಲ್ಲಿ ಜನರು ತಪ್ಪದೇ ಕೆಂಪು ಬಣ್ಣದ ದಾಸವಾಳವನ್ನು ಅರ್ಪಿಸುತ್ತಾರೆ. ಕಾಳಿದೇವಿಗಲ್ಲದೆ ಲಕ್ಷ್ಮೀದೇವಿಯ ಆರಾಧನೆಯಲ್ಲೂ ಕೆಂಪು ದಾಸವಾಳವನ್ನು ಅರ್ಪಿಸಲಾಗುತ್ತದೆ. ಕೆಂಪು ಬಣ್ಣದ ದಾಸವಾಳದ ಹೂವುಗಳು ದೈವಿಕ ಹಾಗೂ ಸ್ವರ್ಗೀಯ ಶಕ್ತಿಯ ಸಂಕೇತವಾಗಿದೆ. ಇದರ ಕೆಂಪು ಬಣ್ಣವು ಧರ್ಮದ ಅನ್ವೇಷಣೆಯಲ್ಲಿ ಕೇಂದ್ರೀಕೃತ ಪ್ರಯತ್ನವನ್ನು ಒತ್ತಿ ಹೇಳುತ್ತದೆ ಮತ್ತು ಸದ್ಗುಣ ಕಾರ್ಯದ ಕಡೆಗೆ ನಿರ್ದೇಶಿಸಲ್ಪಟ್ಟ ಗೀತೆಯ ಉತ್ಸಾಹದ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ. ಐದನೇ ಪ್ರಶ್ನೆ, ಗರ್ಭಾವಸ್ಥೆಯ ಲೈಂಗಿಕ ಸಮಯದಲ್ಲಿ ಯಾವುದು ಮಗುವಿಗೆ ಯಾವುದೇ ರೀತಿಯ ಆಘಾತವಾಗದಂತೆ ಕಾಪಾಡುತ್ತದೆ? ಆಪ್ಷನ್ಸ್: ಎ ಸ್ನಾಯುಗಳು, ಬಿ ದ್ರವ, ಸಿ ಕರುಳು, ಡಿ ಪ್ಲಾಸ್ಮಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಸುತ್ತ ಆಮ್ನಿಯಾಟಿಕ್ ದ್ರವ ಎಂಬ ಅತಿ ಸ್ನಿಗ್ಧ ದ್ರವ ಸುತ್ತುವರೆದಿರುತ್ತದೆ ಹಾಗೂ ಇದು ಬಾಹ್ಯ ಒತ್ತಡಗಳಿಗೆ ಮೆತ್ತೆಯಂತೆ ಕಾರ್ಯನಿರ್ವಹಿಸಿ ಮಗುವಿನ ಮೇಲೆ ಆಘಾತವಾಗದಂತೆ ಕಾಪಾಡುತ್ತದೆ. ಅಲ್ಲದೆ ಗರ್ಭಕೋಶದ ಗೋಡೆಗಳು ಸಾಕಷ್ಟು ಬಲಶಾಲಿಯಾಗಿದ್ದು ಸಾಕಷ್ಟು ಒತ್ತಡವನ್ನು ಸಹಿಸಬಲ್ಲದು. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಲೈಂಗಿಕ ಮಿಲನದಿಂದ ಮಗುವಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಎಲ್ಲಿಯವರೆಗೆ ಗರ್ಭಕೋಶದ ಮಾಸು ಅಥವಾ ಪ್ಲೆಸೆಂಟಾಕ್ಕೆ ಸಂಬಂಧಿಸಿದ ಅಥವಾ ಅವಧಿಪೂರ್ವ ಪ್ರಸವವಾಗುವ ಸಂಭವವಿರುವುದಿಲ್ಲವೋ ಅಲ್ಲಿಯವರೆಗೆ ಮಿಲನಕ್ಕೇನೂ ಅಡ್ಡಿಯಿಲ್ಲ. ಆದರೆ ಗರ್ಭಾವಸ್ಥೆಯ ವಿವಿಧ ಹಂತಗಳಲ್ಲಿ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದಾಗಿ ಮತ್ತು ರಸದೂತಗಳ ಪ್ರಭಾವದಿಂದಾಗಿ ಮನೋಭಾವ ಮತ್ತು ಲೈಂಗಿಕ ಬಯಕೆ ಬದಲಾಗಬಹುದು. ಆರನೇ ಪ್ರಶ್ನೆ, ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಪದೇ ಪದೇ ಯಾವ ಸಮಸ್ಯೆ ಕಾಡುತ್ತದೆ? ಆಪ್ಷನ್ಸ್: ಎ ಜಗಳಗಳು, ಬಿ ಅನಾರೋಗ್ಯ, ಸಿ ಹಣದ ಸಮಸ್ಯೆ,
ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಒತ್ತಡ, ಸಂಬಂಧದ ಸಮಸ್ಯೆಗಳು, ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮುಂತಾದ ಅನೇಕ ಸಮಸ್ಯೆಗಳು ಜೀವನದಲ್ಲಿ ಉಂಟಾಗಬಹುದು. ನಿಮ್ಮ ಮನೆ ಸಕಾರಾತ್ಮಕ ಶಕ್ತಿಯಿಂದ ತುಂಬಬೇಕೆಂದು ನೀವು ಬಯಸಿದರೆ ಮನೆಯಲ್ಲಿ ವಾಸ್ತು ದೋಷವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮನೆಯಲ್ಲಿ ಆಗಾಗ ಸಣ್ಣ ಜಗಳಗಳು, ಒತ್ತಡ ಅಥವಾ ಭಿನ್ನಾಭಿಪ್ರಾಯಗಳು ಇದ್ದಲ್ಲಿ ಅದು ವಾಸ್ತು ದೋಷದ ಸಂಕೇತವಾಗಿರಬಹುದು. ಮನೆಯ ಸರಿಯಾದ ದಿಕ್ಕು ಮತ್ತು ಕೋಣೆಗಳ ಸ್ಥಳವು ಕುಟುಂಬ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತವೆ. ವಿಶೇಷವಾಗಿ ವಾಸದ ಕೋಣೆ ಮತ್ತು ಮಲಗುವ ಕೋಣೆಯಲ್ಲಿ ನಕಾರಾತ್ಮಕತೆಯು ಸಂಬಂಧಗಳಲ್ಲಿ ಕಿರಿಕಿರಿಯನ್ನು ಹೆಚ್ಚಿಸುತ್ತದೆ. 7ನೇ ಪ್ರಶ್ನೆ. ಅಪ್ಪಿತಪ್ಪಿಯೂ ಫ್ರಿಡ್ಜ್ ಮೇಲೆ ಯಾವ ವಸ್ತುಗಳನ್ನು ಇಡಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ದುಡ್ಡು, ಬಿ ಅಯಸ್ಕಾಂತ, ಸಿ ಹಣ್ಣುಗಳು, ಡಿ ಬಿಲ್ಗಳು. ಸರಿಯಾದ ಉತ್ತರ ಆಪ್ಷನ್ ಎ ದುಡ್ಡು. ನಗದು, ಚಿನ್ನ ಮತ್ತು ಬೆಳ್ಳಿಯಂತಹ ಬೆಲೆ ಬಾಳುವ ವಸ್ತುಗಳನ್ನು ಫ್ರಿಡ್ಜ್ನ ಮೇಲೆ ಇಡಬಾರದು, ಏಕೆಂದರೆ ಫ್ರಿಡ್ಜ್ ಅನ್ನು ಅಗ್ನಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ. ಸಂಪತ್ತು, ಸ್ಥಿರತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಇವುಗಳನ್ನು ಒಟ್ಟಿಗೆ ಇಡುವುದರಿಂದ ಆರ್ಥಿಕ ಸ್ಥಿರತೆಗೆ ಅಡ್ಡಿಯಾಗಬಹುದು. ಕಡಿಮೆ ಆದಾಯ ಮತ್ತು ಹೆಚ್ಚಿದ ವೆಚ್ಚಗಳಂತಹ ಸಮಸ್ಯೆಗಳು ಮನೆಯಲ್ಲಿ ಉದ್ಭವಿಸಬಹುದು. ಔಷಧಿಗಳು ರೋಗ ಮತ್ತು ಸಮಸ್ಯೆಗಳ ಸಂಕೇತ. ಅವುಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವುದಲ್ಲದೆ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ. ಇನ್ನು ಅನೇಕ ಜನರು ಮನೆಯಲ್ಲಿ ಅಲಂಕಾರಕ್ಕಾಗಿ ಅಕ್ವೇರಿಯಂ ಅನ್ನು ಬಳಸುತ್ತಾರೆ, ಆದರೆ ಅಕ್ವೇರಿಯಂ ನೀರಿನ ಅಂಶವನ್ನು ಸಂಕೇತಿಸುತ್ತದೆ. ಇನ್ನು ಫ್ರಿಡ್ಜ್ ಬೆಂಕಿಯ ಅಂಶವನ್ನು ಸಂಕೇತಿಸುತ್ತದೆ. ನೀರು ಮತ್ತು ಬೆಂಕಿಯ ಘರ್ಷಣೆಯು ಶಕ್ತಿಯ ಅಸಮತೋಲನವನ್ನು ಉಂಟುಮಾಡುತ್ತದೆ. ಇದು ಆರ್ಥಿಕ ನಷ್ಟ, ಕೌಟುಂಬಿಕ ವಿವಾದಗಳು ಮತ್ತು ಒತ್ತಡದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇನ್ನು ಅನೇಕ ಜನರು ಅನುಕೂಲಕ್ಕಾಗಿ ಫ್ರಿಡ್ಜ್ ಮೇಲೆ ಮೈಕ್ರೋವೇವ್ ಇಡುತ್ತಾರೆ, ಆದರೆ ವಾಸ್ತು ಪ್ರಕಾರ ಇದು ಸರಿಯಲ್ಲ. ಬೆಂಕಿಯ ಅಂಶವನ್ನು ಹೆಚ್ಚಿಸುವುದರಿಂದ ಮನೆಯಲ್ಲಿ ಕೋಪ, ಜಗಳಗಳು ಮತ್ತು ಒತ್ತಡ ಹೆಚ್ಚಾಗಬಹುದು. 8ನೇ ಪ್ರಶ್ನೆ. ಸಕ್ಕರೆ ಹಾಕದೆ ಕಾಫಿ ಕುಡಿಯುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಮಧುಮೇಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬ್ಲ್ಯಾಕ್ ಕಾಫಿಯ ಮಧ್ಯಮ ಸೇವನೆಯು ಯಕೃತ್ತು ಮತ್ತು ಕರುಳಿನ ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೆಫೀನ್ ಗಮನ, ಏಕಾಗ್ರತೆ ಮತ್ತು ಮಾನಸಿಕ ಜಾಗರೂಕತೆಯನ್ನು ಸುಧಾರಿಸುತ್ತದೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಸಕ್ಕರೆ ಇಲ್ಲದೆ ಸೇವಿಸುವುದು ಅತಿ ಮುಖ್ಯವಾಗುತ್ತದೆ. ಸಕ್ಕರೆ ಮುಕ್ತ ಕಾಫಿಯು ಪಾರ್ಶ್ವವಾಯು, ಟೈಪ್ 2 ಮಧುಮೇಹ ಮತ್ತು ಕೆಲವು ಹೃದಯಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸಕ್ಕರೆ ಸೇರಿಸದಿರುವುದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿ. ವಿಶೇಷವಾಗಿ ಮಧುಮೇಹಿಗಳಿಗೆ ಇದು ಪ್ರಯೋಜನಕಾರಿಯಾಗಿದೆ. ಸಕ್ಕರೆ ರಹಿತ ಕಾಫಿಯನ್ನು ಮಿತವಾಗಿ ಕುಡಿಯುವುದರಿಂದ ಕೆಲವು ಇತರ ಪ್ರಯೋಜನಗಳೆಂದರೆ ಹಲ್ಲಿನ ಕುಳಿಗಳು ಮತ್ತು ಹಲ್ಲಿನ ಕೊಳೆಯುವಿಕೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸಕ್ಕರೆ ರಹಿತ ಕಾಫಿ ಸೇವನೆಯಿಂದ ಮನಸ್ಥಿತಿಯನ್ನು ಹತೋಟಿಯಲ್ಲಿಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತದೊತ್ತಡ ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ. ಭೂಮಿಯ ಮೇಲಿನ ಸ್ವರ್ಗ ಎಂದು ಯಾವ ಭೂಪ್ರದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕುಲು ಮನಾಲಿ, ಬಿ ಲಡಾಖ್, ಸಿ ಅಂಡಮಾನ್, ಡಿ ಜಮ್ಮು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಕಾಶ್ಮೀರವು ವಿಶ್ವಾದ್ಯಂತ ಭೂಮಿಯ ಮೇಲಿನ ಸ್ವರ್ಗ ಎಂದು ಪ್ರಸಿದ್ಧವಾಗಿದೆ. ಬೃಹತ್ ಹಿಮಾಲಯ ಪರ್ವತಗಳಿಂದ ಸುತ್ತುವರೆದಿರುವ ಕಾಶ್ಮೀರವು ಹಿಮದಿಂದ ಆವೃತವಾದ ಶಿಖರಗಳು, ಮಿನುಗುವ ಸರೋವರಗಳು, ಹೂ ಬಿಡುವ ಉದ್ಯಾನಗಳು ಮತ್ತು ವರ್ಣಚಿತ್ರದಂತೆ ಕಾಣುವ ಹಚ್ಚ ಹಸಿರಿನ ಕಣಿವೆಗಳಿಂದ ಆವೃತವಾಗಿದೆ. ಅದರ ನೈಸರ್ಗಿಕ ಮೋಡಿ ಅದರ ವಿಶಿಷ್ಟ ಸಂಸ್ಕೃತಿಯೊಂದಿಗೆ ಸೇರಿ ಅದನ್ನು ವಿಶ್ವದ ಅತ್ಯಂತ ಸುಂದರ ಸ್ಥಳಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.